ಈ ಮರಿಗಳು ನೋಡಪ್ಪ, ಎಲ್ಲ ಮರಿಗಳು ತಂದು. ತಾಯಿ ಮರಿ ಹೆಂಗೆ ದೇವರು? ಹಾಂ, ತಾಯಿ ಮರಿ ಹೆಂಗೆ ರೇಟು? ಪಾಪ ಅವ್ರಿಗೇನೋ ಗೊತ್ತಾಗಲ್ಲ. ಕುರಿ ಮಾತ್ರ ಇಟ್ಕೊಂಡವ್ರೆ. ಲಾಸ್ಟ್ ಟೈಮ್ ಒಂದು ಗುಂಡಿ ಇಟ್ಕೊಂಡು ಹೋಗಿದ್ದಿಲ್ಲ. ಒಳ್ಳೆ ಕಲೆಕ್ಷನ್ ಮಾಡೋರು, ರಸ್ತೆ ಸರಿ ಇಲ್ಲ. ನೋಡಿ ರೊಚ್ಚು ಎಲ್ಲ ಗಬ್ಬೆ ಬಿಸಿದ್ದಾರೆ. ಹೇಳಿದ ತಮ್ಮ ಹೆಸರು? ನರಸಿಂಹರಾಜ್. ಯಾವೂರು? ಹೊಸೂರು. ಜಾಗ ಅನುಕೂಲವಾಗಿದೆಯೇನಪ್ಪ? ಕುರಿ ಬಗ್ಗೆ ಹೇಳ್ಬೇಡ, ಮೊದಲು ಜಾಗದ ಬಗ್ಗೆ ಹೇಳು. ಜಾಗ ಇಲ್ವಲ್ಲ ಸರ್? ಹಾಂ, ಜಾಗ ಇಲ್ಲ. ಅಲ್ಲೇ ಕೋಟೆಯಲ್ಲಿ ಚೆನ್ನಾಗಿತ್ತು. ಕೋಟೆ ಕೊಡೋಕ್ಕಲ್ಲಪ್ಪ, ಕೋಟೆಯನ್ನು ಮೈದಾನ ಮಾಡ್ತಾರೆ. ಬೇರೆ ಕಡೆ ಎಲ್ಲಾದರೂ ಮೈದಾನಕ್ಕೆ ಹಾಕ್ಬೇಕು. ಹೆಂಗೆ ರೇಟು? 21 ಹೆಂಗೆ ತಂದಿದ್ದೀವಿ ಸರ್? ಹೇಳು, ಮಾರೋದು ಹೇಳಪ್ಪ. ತಂದಿರೋದು 21 ಹೇಳ್ತಾರೆ. ಬೆಲೆಗೆ ಅಷ್ಟು ಆಗಲ್ಲ ದೇವರು. ಹಾಂ, 18 ಯಜಮಾನ್ರು ನೋಡಪ್ಪ, ಟೈಗರ್ ಇದ್ದಂಗೆ ಅವರು. ಹಾಂ, ಯಜಮಾನ್ರು ಏನು ಹೆಸರು? ಸ್ವಾಮಿ ನರಸೇಗೌಡ್ರಂತೆ. ಗೌಡ್ರು ಎಷ್ಟು ತಂದಿದ್ದೀರಾ? ಏನು ರೇಟು? 21, 22. ಏನು ವಯಸ್ಸು? 75 ಅಂತೆ. ಬಂದ್ಬಿಟ್ರು ಒಳಗಡೆ. ಹಾಂ, ಇದು ಹೇಳ್ತೀನಿ. ಇಕ್ಕಟ್ಟು ದಯವಿಟ್ಟು ನೋಡಿ ಹೆಂಗಿದೆ ರೊಚ್ಚು. ಜಾಗ ಸರಿ ಇಲ್ಲ. ಜನ ಹೆಂಗೆ ವ್ಯಾಪಾರ ಮಾಡ್ತಾರೋ ಗೊತ್ತಿಲ್ಲ. ಹೆಂಗಣ್ಣ ರೇಟು? ರೇಟ್ ಹೆಂಗೆ ಗೊತ್ತಿಲ್ಲ ಅಂತ ಪಾಪ ಓನರ್ ಇಲ್ವೇನು. ಇದು ಹೆಂಗಣ್ಣ ರೇಟು? 16.5 ಸರ್. ಒಂದು ಎಷ್ಟು ತಂದಿದ್ದೀರ ದೇವರು? ಯಾವ ಊರು? ಇದೇ ಊರೇ, ಮಾಗಡಿ. ಮಾಗಡಿ ಅಂತ. ಹೆಸರು? ವಸಂತ. ಅಣ್ಣ ಏನು ರೇಟ್ ಅಣ್ಣ? 21. ವ್ಯಾಪಾರ ಮಾಡ್ತಾರೆ, ಅವ್ರು ತೊಂದರೆ ಕೊಡಬೇಡ. ಏನು ಸಮಯ ಹೆಂಗೆ ಮರಿ? ಮರಿ ಹೆಂಗೆ? ಏನು ರೇಟ್? 18 ಹೆಂಗೆ? 18. ನೋಡ್ರಿ ಯಜಮಾನ್ರು ಕರಿತಾವ್ರೆ. ಹೆಂಗಿದೆ ಇವರು? ಹೆಂಗೆ? ಹಾಂ, 76 ಹೇಳ್ತೀನಿ. 76 ಜೊತೆನಾ? ಜೊತೆ. ಇದು 23 ಹೇಳ್ತೀನಿ. 23 ಹೇಳ್ತೀನಿ. ಹಬ್ಬಕ್ಕೆ ಚೆನ್ನಾಗವ ನೋಡಿ.
ಎಲ್ಲ ನಾಟಿ 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 ನಮ್ಮ ಹೆಸರು ಗಂಗಾಧರಿಯ ಹಂಗಾದ್ರೆ ಮಾಗಡಿ. ಹಾಂ ಮಾಗಡಿ ಅಲ್ಲ ತುರುವೇಕೆರೆ ತಾಲೂಕು ನೇರ್ಲಕಟ್ಟೆ. ಏನು ರೇಟ್ ಅಣ್ಣ ಇವು? 45,000 ಆಯ್ತು. ಜೊತೆನಾ? ಮೂರು ನೋಡ್ರಿ, 45,000 ಮೂರು ಹಬ್ಬಕ್ಕೆ ಸಕ್ಕತ್ತಾಗಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಅಮ್ಮ ನೋಡಿ ಬ್ಯಾಗೆ ತಂದುಬಿಟ್ಟಿದೆ, ದುಡ್ಡು ಬ್ಯಾಗ್. ಅಣ್ಣ ಹೆಂಗಣ್ಣ ರೇಟು? ಮಾತಾಡ ಹೆಂಗೆ? 27. 20,000. ಇದು ಶಂತಿ ಈ ಥರ ಮಾಡ್ಬಿಟ್ಟು ಅದು ಆ ಜನಗಳ ಥರ ತೊಗೊಂಡೆ. ನೀವು ಹೇಳಿ, ನಿಮ್ಮದು ಹೇಳಿ. ಇಲ್ಲಿ ಏನಾನ ವೆಹಿಕಲ್ ಏನೋ ಒಂದು ಆಕ್ಸಿಡೆಂಟ್ ಆದ್ರೆ 106 ಜನ ಸಾಯ್ತಾರೆ. ನೋಡಿ ಇಂಥ ಕಡೆ ಹಾಕ್ಬಿಟ್ಟಾರೆ, ಇಂಥ ಕಡೆ ಹಾಕವ್ರೆ. ಇದ್ರೊಳಗೆ ಯಾರು ಜನ ಹೋಯ್ತಾರೆ, ಯಾರು ಜನ ಒಳ್ಳೆ ಕಲೆಕ್ಷನ್ ಹೋಗ್ತಿದೆ ಅವ್ರಿಗೆ. ಕುರಿ ಬೇಜಾನ್ ಬತ್ತ ಸಹ ಮುನ್ಸಿಪಲ್ ದುಡ್ಡು. ಈ ತರ ತೊಂದರೆ ಕೊಟ್ರೆ ಜನಕ್ಕೆ ಹೆಂಗ್ ಮಾಡ್ತಾರೆ ನೋಡಿ. ದಯವಿಟ್ಟು ಬೇರೆ ಏನೋ ಅರೇಂಜ್ ಮಾಡಿ ರೈತರಿಗೆ. ಯಾರ್ಯಾರಿಗೆ ಏನೋ ಅರೇಂಜ್ ಮಾಡ್ಬೇಕು ನೋಡಿ. ಒಳಗಡೆ ಬರಕ್ಕೆ ಆಗಲ್ಲ. ಇಲ್ಲಿಂದ ಹೊಸಪೇಟೆಗೆ ಇಡ್ತಕ್ಕ ಬೈಕ್ ಸ್ಕೂಟರ್ ನಿಂತಿರ್ತವೆ. ಯಾರನ್ನ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಹೌದು, ದುಡ್ಡು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಇವರು ಅನರ್ಕಾಲ, ಬಾತ್ರೂಮ್ ಇಲ್ಲ, ಏನಿಲ್ಲ, ಭಾರಿ ಗಲೀಜು. ರೈತರು ಕೋರಿಕೆ ಹೇಳ್ತಿದ್ದಾರೆ, ರೈತರು ಕೋರಿಕೆ ಹೇಳ್ತಿದ್ದಾರೆ, ಭಾರಿ ಅನ್ಯಾಯ ಮಾಡ್ತಾವ್ರೆ. ರೈತರ ಕೋರಿಕೆ ಮತ್ತು ಜನಗಳ ವ್ಯಾಪಾರಸ್ಥರು ಬರೋಕೆ ಭಾರಿ ಅನುಕೂಲ ಇಲ್ಲ. ಮಾಡಿ ಇಳ್ಕೊಡೋರ ಇಲ್ಲ ಬರೋರ ಬೇರೆ ಸಪ್ರೇಟ್ ಹಾಕಿ ಹೊಲದ ಬೈಲಲ್ಲಿ ಯಾರು ತೊಂದರೆ ಮಾಡಲ್ಲ. ಈ ತರ ಇದು ಯಾಕೆ ನೋಡಿ. ದಯವಿಟ್ಟು ಕೋರಿಕೆ ಸರ್ಕಲ್ ತಕ ಹೋಯ್ತವೆ. ಯಾರನ್ನ ಹೆಚ್ಚು ಕಡಿಮೆ ಹಸುಗಳ ಸಂತೆ, ಇದು ಎತ್ತುಗಳ ಸಂತೆ ಬರುತ್ತೆ. ಅವಾಗ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ ಹೇಳಿ? ಭಾರಿ ತೊಂದರೆ ಆಯ್ತಾ ಸರ್ ಜನಕ್ಕೆ. ಬಾಲಕೃಷ್ಣವ್ರಿಗೂ ಹೇಳಿದೀವಿ, ಎಲ್ಲಾರ್ಗು ಹೇಳಿದೀವಿ. ಇಲ್ಲ ಯೂಟ್ಯೂಬ್ ದಲ್ಲೂ ಬರುತ್ತೆ. ಅಲ್ಲ ಬರ್ಲಿ, ನಾವೇನ್ ಇದೇನು ದೌರ್ಜನ್ಯ ಮಾಡ್ತಿಲ್ವಲ್ಲ, ನಾವು ಕೇಳ್ತಾ ಇದೀವಿ. ಏನೋ ಬೈತಾರೆ ನೋಡಿ, ಬಿಡ್ತು ಅವ್ರಿಗೆ. ಎಲ್ಲ ತಂದು ತೊಂದರೆ ಮಾಡ್ಕೊಂಡು ಕುಂತಾರೆ.